ಉಪ್ಪು, ಮಜ್ಜಿಗೆ ಇವೆಲ್ಲ ಅವಾಗ ಮಹಾತ್ಮ ಗಾಂಧಿ ಅವರು ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು. ಬ್ರಿಟಿಷರಿಗೆ ಉಪ್ಪಿನ ಮೇಲೆ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿದ್ರು. ಇವತ್ತು ಅದೇ ಭಾರತೀಯ ಪಕ್ಷ ಪ್ರತಿಯೊಬ್ರು ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಮಜ್ಜಿಗೆ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ರೈತರ ಎಲ್ಲಾ ಪದಾರ್ಥಗಳ ಮೇಲೆ ಟ್ಯಾಕ್ಸ್ ಹಾಕೊಂಡ್ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆ, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಬಂದ ಮೇಲೆ ರೈತರ ಮೇಲೆ ಯಾವುದೇ ರೀತಿಯ GST ಬರಲ್ಲ ಅಂತ ಕಾಂಗ್ರೆಸ್ ಪಕ್ಷ ಹೇಳಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಕೋವಿಡ್ ಆದ್ಮೇಲೆ ಬಹಳಷ್ಟು ಸಂಕಟಗಳಾಗಿದೆ. ಆ ಸಂಕಟವನ್ನು ನಿವಾರಿಸೋದಕ್ಕಾಗಿ ಕಾಂಗ್ರೆಸ್ ಪಕ್ಷದಿಂದ 5 ಪ್ರಣಾಳಿಕೆಗಳು ಬಂದಿತ್ತು. 5 ಪ್ರಣಾಳಿಕೆಗಳೇನೆ? ಯುವ ಶಕ್ತಿ, ಯುವ ನಿಧಿ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಇಂಥ ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಇವಾಗ ನೀವೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮತ್ತೆ DK ಶಿವಕುಮಾರ್ ಸಾಹೇಬ್ರ ಶಕ್ತಿ ತುಂಬಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದೀರಾ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕರ್ನಾಟಕದ ಪ್ರತಿ ಎಲ್ಲ ವರ್ಗದ ಜನರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಮಹಿಳೆಯರಿಗೆ 2,000 ರೂಪಾಯಿ, ಮಹಿಳೆಯರಿಗೆ ಎಲ್ಲಾ ರೀತಿಯ ಬಸ್ಗಳು ಫ್ರೀ ಮಾಡಿದ್ದಾರೆ. ಯಾರಾದ್ರೂ ಮನೆಗಳಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇದ್ದೀರಾ? ಉಚಿತವಾಗಿ ಪವರ್ಗಳು ಎಲ್ಲರಿಗೂ ಕೊಟ್ಟಿದ್ದಾರೆ. ಯುವಕರಿಗೆ ಒಂದು ಅವಕಾಶ, ಪ್ರತಿ ತಿಂಗಳು ಅವ್ರ ಅಕೌಂಟ್ ಬರಂತ ಅವಕಾಶಗಳಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಬಂದ್ರೆ ಯುವಕರಿಗೆ 25 ವಯಸ್ಸಿನ ಕೆಳಗಡೆ ಯಾರ್ಯಾರು ಗ್ರಾಜುಯೇಟ್ಗಳಿರ್ತಾರೋ, ಡಿಪ್ಲೊಮಾ ಹೋಲ್ಡರ್ಗಳಿರ್ತಾರೋ, ಪ್ರತಿಯೊಬ್ಬರು ಯುವಕರ ಅಕೌಂಟ್ಗೆ ವರ್ಷಕ್ಕೆ 1 ಲಕ್ಷ ಕಾಂಗ್ರೆಸ್ ಪಕ್ಷ ಕೊಡುತ್ತೆ. ಇದನ್ನೆಲ್ಲ ನೀವು ಮನೆಗೂ ಈ ವಿಷಯಗಳು ತಿಳಿಸ್ಬೇಕು. ಯಾಕಂದ್ರೆ ನರೇಂದ್ರ ಮೋದಿ ಅವರು ಹೇಳಿದ್ರು 15 ಲಕ್ಷ ಎಲ್ಲರ ಅಕೌಂಟ್ ಬರುತ್ತೆ ಅಂತ. ಆದ್ರೆ ಇವತ್ತು ನಿಮಗೆ ವಾಸ್ತವಾಂಶ ಏನು ಅಂದ್ರೆ ನಿಮ್ ಎಲ್ಲರ ತಲೆ ಮೇಲೆ 15 ಲಕ್ಷ ಲೋನ್ ಹಾಕ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರ ತಲೆ ಮೇಲೂ ಇವತ್ತು ಭಾರತೀಯರ ತಲೆ ಮೇಲೆ 15 ಲಕ್ಷ ಲೋನ್ ಇದೆ. ಇವತ್ತು 50-60 ಸಾವಿರ ಕೋಟಿ ಲೋನ್ಗಳಿದ್ದು ಇವಾಗ 2 ಲಕ್ಷ ಕೋಟಿಯಷ್ಟು ಲೋನ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರು 15 ಲಕ್ಷ ಕೊಡೋದು ಬಿಟ್ಬಿಡಿ, ನಿಮ್ ಎಲ್ಲರ ತಲೆ ಮೇಲೆ 15 ಲಕ್ಷ ಲೋನ್ಗಳು ಹಾಕಿದ್ದಾರೆ. ಇದಕ್ಕೆ ನಮಗೆ ಬಿಜೆಪಿ ಪಕ್ಷ ಇರೋದು. ದಯವಿಟ್ಟು ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರ ಆಶೀರ್ವಾದದೊಂದಿಗೆ, ನಮ್ಮೆಲ್ಲ ಕಾರ್ಯಕರ್ತರ ಆಶೀರ್ವಾದದೊಂದಿಗೆ ಈ ಮುಂಬರುವ ಚುನಾವಣೆಯಲ್ಲಿ ನಾನು ರಕ್ಷಾರಾಮಯ್ಯ ಅಭ್ಯರ್ಥಿ ಆಗಿದ್ದೀನಿ. ನಿಮ್ಮೆಲ್ಲರ ಸೇವೆಗಾಗಿ ಒಂದೇ ಒಂದು ಅವಕಾಶ ಕೊಟ್ಟು ನಿಮ್ ಸೇವೆಗೆ ನಾವೆಲ್ಲ ಇದ್ದೇ ಇರ್ತೀವಿ. ನಿಮ್ಮೆಲ್ಲರ ಸೇವೆಗೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತೀವಿ. ಇವತ್ತು ನಮ್ಮ ಮೊಯ್ಲಿ ಸಾಹೇಬ್ರು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರ ಎಲ್ಲ ಮಾತಾಡೋ ಸಾಧನೆಗಳು ಹೇಳಿದ್ದಾರೆ. ಇವತ್ತು ನಾವು ಮೊಯ್ಲಿ ಸಾಹೇಬ್ರ ಪ್ರತಿಯೊಂದು ಸಾಧನೆಗಳನ್ನು ಚಿಕ್ಕಬಳ್ಳಾಪುರ ಜನರಿಗೆ ಈಡ್ತಿರ್ತೀವಿ ಅಂತ ನಾನು 2 ಮಾತನ್ನು ಹೇಳ್ತೇನೆ. ಪ್ರತಿಯೊಂದು ಜಿಲ್ಲೆಯಲ್ಲೂ, ಪ್ರತಿಯೊಂದು ಹಳ್ಳಿಲೂ ಸ್ಕೂಲ್ಗಳು ಬರಬೇಕು, ಕಾಲೇಜ್ಗಳು ಬರಬೇಕು, ಹಾಸ್ಪಿಟಲ್ಗಳು ಬರಬೇಕು, ಹೆಲ್ತ್ ಸೆಂಟರ್ಗಳು ಬರಬೇಕು. ಇಂಥ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಸೊ ದಯವಿಟ್ಟು ಈ ಸಲ ಅಭ್ಯರ್ಥಿ ರಕ್ಷಾರಾಮಯ್ಯ ಅಲ್ಲ, ನೀವಿರೋ ಪ್ರತಿಯೊಬ್ಬರು ಕಾರ್ಯಕರ್ತರು ಅಭ್ಯರ್ಥಿ ಅಂತ ಹೇಳಕ್ ಇಷ್ಟಪಡ್ತೇನೆ. ನೀವೆಲ್ಲ ನಮಗೆ ಎಷ್ಟು ಶಕ್ತಿ ತುಂಬ್ತಿರೋ ಅಷ್ಟೇ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಗೆಲ್ಲ ಪ್ರತಿಯೊಬ್ಬರಿಗೂ ವಾಪಸ್ ಕೊಟ್ಟೇ ಬರುತ್ತೆ. ಯಾಕಂದ್ರೆ ಇವಾಗ 2,000 ಬರ್ತಿರೋ ಜಾಗದಲ್ಲಿ 10,000 ಬರುತ್ತೆ. ಮತ್ತೆ ನಮ್ಮ ಎಲ್ಲ ರೀತಿಯ ಸಾಧನೆಗಳು ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಗೆಲ್ಲ ಮಾಡ್ಕೊಂಡ್ ಬರುತ್ತೆ. ಇವಾಗ ಚುನಾವಣೆ ಸಮಯದಲ್ಲಿ ಸುಳ್ಳು ಭರವಸೆ, ಸುಳ್ಳು ನಾಟಕಗಳು, ಸುಳ್ಳು ಡ್ರಾಮಾ ಮಾಡುವಂತವ್ರು ಬಹಳಷ್ಟು ಜನ ಇರ್ತಾರೆ. ಇವಾಗ ನೀವುಗಳು ನೋಡಿರ್ತೀರಾ, ಒಂದು ಸೋಷಿಯಲ್ ಮೀಡಿಯಲ್ಲಿ ಒಂಥರ ರೀತಿಯ ಕಥೆಗಳು ಕಟ್ಟೋದು, ಅಳೋದು, ನಗೋದು, ಇಂಥ ಕೇಸ್ಗಳು ಬಹಳಷ್ಟು ಮಾಡ್ಕೊಂಡ್ ಬರ್ತಾರೆ. ದಯವಿಟ್ಟು ಆ ನಾಟಕಕ್ಕೆ ನೀವು ಯಾರು ದಯವಿಟ್ಟು ನಮ್ಮ ಕಾರ್ಯಕರ್ತರು, ಚಿಕ್ಕಬಳ್ಳಾಪುರಿನ ಮಹಾಜನತೆ ಅದಕ್ಕೆ ಬೀಳಬಾರದು ಅಂತ ನಿಮ್ಮೆಲ್ಲರ ಕಳಕಳಿಯಿಂದ ಮನವಿ ಮಾಡ್ತೀನಿ ನಾನು. ಎದುರಾಳಿ ಬಗ್ಗೆ ನಾವು ಏನಕ್ಕೆ ಮಾತಾಡಲ್ಲ ಅಂದ್ರೆ ಅವರ ಪಕ್ಷದ ಜನನೇ ಗೋ ಬ್ಯಾಕ್ ಅಭಿಯಾನ ಶುರು ಮಾಡಿದ್ದಾರೆ. ಅವರ ಪಕ್ಷದ ನಾಯಕರುಗಳು, ಅವರ ಪಕ್ಷದ ಶಾಸಕರುಗಳು, ಅವರ ಪಕ್ಷದ ಎಲ್ಲಾ ಕಾರ್ಯಕರ್ತರು ಗೋ ಬ್ಯಾಕ್ ಅಭಿಯಾನ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಅವರು ವಾಸ್ತವಾಂಶ ಗೊತ್ತಿರೋರು, ಇಂಥ ಜನ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಿರೋರು. ಸೊ ಅವ್ರ ಕಾರ್ಯಕರ್ತರು ಮಾಡ್ಲಿ, ನಮ್ಮ ಕಾರ್ಯಕರ್ತರು ನಮ್ಮ ಏನೇನು ಪ್ರಣಾಳಿಕೆಗಳಿದೆಯೋ
ನಮ್ಮ ಮುಂಬರುವ ಚುನಾವಣೆಯಲ್ಲಿ ಏನೇನು ಪ್ರಣಾಳಿಕೆ ಕೇಂದ್ರ ಸರ್ಕಾರದಿಂದ ಬಂದಿದೆಯೋ ಇದನ್ನ ಮನೆ ಮನೆಗೂ ದಯವಿಟ್ಟು ತಲುಪಿಸುವ ಆ ಕೆಲಸ ನಿಮ್ಮೆಲ್ಲ ಕಾರ್ಯಕರ್ತರದು. ಅದಕ್ಕೆ ಬಹಳಷ್ಟು ಸಮಯ ಆಗಿದೆ. 2 ಗಂಟೆಗಳಿಂದ 2 ತಾಸಿಂದ ನೀವೆಲ್ಲ ಇಲ್ಲಿ 2.5 ತಾಸಿನ ನೀವು ಕಾಯ್ತಾ ಇದ್ದೀರಿ. ನೀವೆಲ್ಲ ಇವತ್ತು ಬಂದಿರುವುದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಿಮ್ಮೆಲ್ಲರ ಮತಭಿಕ್ಷೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ನನಗೆ ಮಾಡಬೇಕು ಅಂತ ನಿಮ್ಮೆಲ್ಲರಿಂದ ಕಳಕಳಿಯಿಂದ ಮನವಿ ಮಾಡಿ ನಮ್ಮ ಮಾತಿಗೆ ವಿರಾಮ ಕೊಟ್ಟು, ನಾವು ಈ ಒಂದು ಸಮಯದ ಅಭಾವ ಇದೆ. 2-3 ತಿಂಗಳು ಮುಂಚೆ ಟಿಕೆಟ್ ಡಿಸೈಡ್ ಆಗಿದ್ರೆ ಪ್ರತಿ ಹಳ್ಳಿಗೂ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಿದ್ವಿ. ಆದ್ರೆ ಇವತ್ತು ಸ್ವಲ್ಪ ಕಮ್ಮಿ ನಿಮ್ಮೆಲ್ಲ ಭೇಟಿ ಮಾಡೋ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.